ಚಿಕ್ಕಬಳ್ಳಾಪುರ ಶಾಸಕರಾದ ಮಾನ್ಯ ಪ್ರದೀಪ್ ಈಶ್ವರ್ರವರು ಶನಿವಾರ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗ್ರಾಮಗಳಾದ ಕೊರ್ಲಹಳ್ಳಿ, ಸುಬ್ಬರಾಯನಹಳ್ಳಿ, ಸುದ್ದಹಳ್ಳಿ, ದಿಣ್ಣೂರು ಗ್ರಾಮಗಳಲ್ಲಿ ರಸ್ತೆ, ಸೇತುವೆ, ಚರಂಡಿಗಳ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಯಲವಳ್ಳಿ ಎನ್ ರಮೇಶ್, ಜಯರಾಮ್, ಮುದ್ದೇನಹಳ್ಳಿ ಮೋಹನ್, ಲಾಯರ್ ಕೆಎಂ ಮುನೇಗೌಡ, ರಾಜಾ ಖಾನ್, ಸುಧಾ ವೆಂಕಟೇಶ್ ಮತ್ತಿತರರು ಇದ್ದರು. दीर्घायुष्मान भव महदैश्वर्या सर्वोपचार पूजा समर्पयामि आणि या पूजा महालक्ष्मी देवताभ्यो नमः पूजा समर्पयामि. ಶಾಸಕರಾದ ಪ್ರದೀಪ್ ಈಶ್ವರ್ ಮಾತನಾಡುತ್ತಾ, ಜನರಿಗೆ ಕೊಟ್ಟ ಮಾತು ಈಡೇರಿಸುತ್ತಿರುವೆ, ಹಳ್ಳಿಗಳ ಅಭಿವೃದ್ಧಿ ಮಾಡುತ್ತಿರುವೆ. ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ಕಟ್ಟಡ ಕಟ್ಟಿ ಕಟ್ಟಡದ ಮೇಲೆ ನನ್ನ ಹೆಸರು ಹಾಕಿಸುವುದು ನನಗೆ ಬೇಡ. ಅಭಿವೃದ್ಧಿ ಮಾಡುವುದೊಂದೇ ನನ್ನ ಗುರಿ. ಪಿಯುಸಿ ಪರೀಕ್ಷೆ ಬರೆದು ಮುಗಿಸಿದ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಪರಿಶ್ರಮ ನೀಟ್ ಅಕಾಡೆಮಿ ವತಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ಉಚಿತ ಸಿಇಟಿ ನೀಟ್ ಕೋಚಿಂಗ್ ನೀಡುತ್ತಿರುವೆ ಎಂದರು. ಈಗ ದಿನ್ನಹಳ್ಳಿಗೆ ಅಲ್ಲೊಂದು 40 ಲಕ್ಷ, ದಿನ್ನೂರಿಗೆ 40 ಲಕ್ಷ ಹಾಕಿದ್ದೀನಿ. CC ರಸ್ತೆ ಚರಂಡಿಗೆ ಇಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ವೋ ಸರ್ವೆಯಿಂದ ಪ್ರತಿಯೊಂದು ಮುಗಿದಿದೆ. ಅದಕ್ಕೆಲ್ಲ ನಾವು ಸ್ಪಂದಿಸ್ತಿದ್ದೀವಿ ಸರ್. ಹಳ್ಳಿಗೆ ಹೋಗಿ ಇಂಪ್ಯಾಕ್ಟ್ ನಾನು ಏನೆಲ್ಲ ಹಳ್ಳಿಗಳು ಮುಗಿಸ್ಕೊಂಡು ಬಂದಿದ್ದೀನಿ ಅದಕ್ಕೆ ಅನುದಾನ ಕೊಟ್ಟಿದ್ದೀನಿ. ಇನ್ನು ಚಿಕ್ಕ ಪುಟ್ಟ ಪೆಂಡಿಂಗು ಅವರು ಏನು ಕೇಳಿದ್ರು ಇನ್ನು ಅಡಿಷನಿಗೆ ಹೋದಾಗ ಇನ್ನೊಂದು 1-2 ಕೇಳ್ತಿದ್ದಾರೆ. ಈಗ ನಶಿಕುಂಟೆ ಹೊಸೂರಿಗೆ ಒಂದು ರಸ್ತೆ ಕೇಳಿದ್ರು. ನಶಿಕುಂಟೆ ಹೊಸೂರಿಂದ ಮೆಲೆಕೋಟೆಗೆ ಸುಬ್ನಹಳ್ಳಿ ಆ ಕನೆಕ್ಟ್ ಆಗೋ ರಸ್ತೆಗೆ ಇನ್ನೊಂದು 50 ಲಕ್ಷ ಬೇಕು. ಅದು ಒಂದು 6 ತಿಂಗಳಲ್ಲಿ ಹಾಕ್ಸ್ಕೊಡ್ತೀನಿ ಅಂತ ಲೆಟರ್ ತೊಗೊಂಡು ಮಿನಿಸ್ಟರ್ಸ್ನ ರಿಕ್ವೆಸ್ಟ್ ಮಾಡಿ ನಾನು ಅನುದಾನ ತರ್ತೀನಿ ಸರ್. 100 ವರ್ಷಗಳಿಂದ ಏನು ರಸ್ತೆ ಕಾಣದಂಥ ಊರುಗಳಿಗೆ ಇವತ್ತು ಅಧಿಕೃತವಾಗಿ ನೋಡಿ, ಎಲ್ರಿಗೂ ನಾನು ಚಿಕ್ಕಬಳ್ಳಾಪುರದ ಎಲ್ಲ ಮಾಧ್ಯಮದವ್ರಿಗೆ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡಿದ್ರೆ, ಒಂದು 100 ಕೋಟಿ 200 ಕೋಟಿ ತಂದು ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಿ ಆ ಬಿಲ್ಡಿಂಗ್ ಮೇಲೆ ನನ್ನ ಹೆಸರು ಹಾಕ್ಸೋದು ನನಗೆ ಅದರ ಅರಿವು ನನಗಿಲ್ಲ ಅಂತಲ್ಲ. ಆದರೆ ನಾನು ತಂದಿರೋ ಅನುದಾನನ ಕನೆಕ್ಟಿವಿಟಿಗೆ ಟ್ರೈ ಮಾಡ್ತಿದ್ದೀನಿ. ತುಂಬ 50, 100, 200 ಜನ ಇರೋರು ಹಳ್ಳಿಗಳಲ್ಲಿ ರಸ್ತೆಗಳು ಹಾಕ್ಸೋ ಕಡೆ ಮಾಡ್ತಿದ್ದೀನಿ. ಸೊ ನಾನು ಎಲ್ಲ ಅನುದಾನನ ಈ ಹಳ್ಳಿಗಳ ಕಡೆ ಕನೆಕ್ಟಿವಿಟಿ ಇಲ್ಲದೆ ಇರೋ ರಸ್ತೆ, ತುಂಬ ಹಿಂದುಳಿದ ವರ್ಗದವರು, SC ST ಸಮುದಾಯ ಇರೋರು, ಅವ್ರ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಿದ್ದೀನಿ ಅಲ್ವಾ. ಈ 40 ಕೋಟಿನೂ ಎತ್ಕೊಂಡೋಗಿ ನಾನು ಚಿಕ್ಕಬಳ್ಳಾಪುರದಲ್ಲಿ BB ರೋಡಲ್ಲೋ MG ರೋಡಲ್ಲೋ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬೋದಾಗಿತ್ತು. ಅದು ನನ್ನ ಡಿಸ್ಕ್ರಿಷನಲ್ಲೇ ಇತ್ತು. ತಮ್ಮ ಗಮನಕ್ಕಿರಲಿ, ಮುಖ್ಯಮಂತ್ರಿಗಳ ಹತ್ರ ನಾನು ಅನುದಾನ ಕೇಳಿದಾಗ ಇದನ್ನು ನೀನೆಲ್ಲಾದರೂ ಹಾಕು ಅಂತ ನನಗೆ ಡಿಸ್ಕ್ರಿಷನ್ ಕೊಟ್ಟಿದ್ದರು. ನಾನು ಇಲ್ಲಿ ಎಲ್ಲೆಲ್ಲಿ 50-100 ಜನಸಂಖ್ಯೆ ಇರೋ ಕಡೆ ಆಗ್ತಿದ್ದೀನಿ. ಹಳ್ಳಿ ಜನ ಡೆವಲಪ್ ಆಗಬೇಕು ಅನ್ನೋದೇ ನನ್ನ ಬಯಕೆ ಸರ್. ಮತ್ತೇನು ಇಲ್ಲ. ಸುಬ್ರಾಯನಹಳ್ಳಿಗೆ 100 ವರ್ಷಗಳಿಂದ ಇತಿಹಾಸ ಇರುವಂಥದ್ದು ಅಂತ ರಸ್ತೆನೇ ಇರಲಿಲ್ಲ ಅಂತ ರಸ್ತೆಗೆ ಇವತ್ತು ಹಾಕಿದ್ದೀನಿ. 2 ತಿಂಗಳಲ್ಲಿ ಆ ರಸ್ತೆ ಮುಗಿಸ್ತೀವಿ. ಜನ ಎಲ್ಲ ತುಂಬ ಖುಷಿಯಿಂದ ಅಭಿನಂದಿಸಿ. ಕೊರ್ಲಹಳ್ಳಿ ಬ್ರಿಡ್ಜ್ ಅಂತೂ ಇತಿಹಾಸ. ಅದು ಅವರು ಒಂದು 7-8 MLAಗಳಿಂದ ಕೇಳ್ಕೊಂಡು ಬಂದಿದ್ದಾರೆ, ಆಗಿಲ್ಲ. ಸ್ಥಳೀಯವಾಗಿ ನಮ್ಮೆಲ್ಲರ ಮುಖಂಡರ ಮಾರ್ಗದರ್ಶನದಲ್ಲಿ ಆ ಕಾರ್ಯನ ಇವತ್ತು ಪೂರೈಸಿದ್ದೀವಿ ಸರ್. ಸುದ್ದಹಳ್ಳಿ ಕೂಡ ತುಂಬ ಹಿಂದುಳಿದಿರ್ತಕ್ಕಂಥ ಒಂದು ವಿಲೇಜ್.
ಇಲ್ಲಿ ಹೆಲ್ತ್ ಕ್ಯಾಂಪು ಆ ಥರದ ಈಗ ಹೇಳಿದ್ರು ನಾನು ಜನನ ನೀವು ತಾವು ನನ್ನ ಗಮನಕ್ಕೆ ತಂದರೆ ನಾನು ಇಮಿಡಿಯೇಟಾಗಿ ಈ ಸಂಡೇ ಅಥವಾ ಮುಂದಿನ ಸಂಡೇ ಹೆಲ್ತ್ ಕ್ಯಾಂಪ್ ಹಾಕ್ಸ್ತೀನಿ. ಈಗ ಊರಿಗೆ ಏನೆಲ್ಲ ಮಾತು ಕೊಟ್ಟಿದ್ದೋ ಎಣಿಸ್ಕೊತೀವಿ, ಇನ್ನೊಂದು 1-2 ಪೆಂಡಿಂಗ್ ಇದೆ, ಅದು ಮಾಡ್ತೀವಿ ಅಂದಿದ್ದಾರೆ. ವಿಲೇಜ್ ಅಕೌಂಟೆಂಟ್ಸು ಸ್ಟ್ರೈಕಲ್ಲಿರೋದ್ರಿಂದ ಕೆಲವೆಲ್ಲ ನಮ್ಗೆ ಮುಗಿಸೋಕ್ಕಾಗಿಲ್ಲ, 1-2 ಅದು ಆದಷ್ಟು ಬೇಗ ಮುಗಿಸ್ತೀವಿ. ಸರ್, ಎಷ್ಟು ದಿನಗಳಲ್ಲಿ ಕಾರ್ಯಗಳು ಮುಗಿಯುವ? ಇದೆಲ್ಲ ಇನ್ನೊಂದು 1-1.5 ತಿಂಗಳಲ್ಲಿ ಮುಗಿಸ್ಬಿಡಿ. ಏನು ಅಂದರೆ ನಮ್ಗೆ ಅಟ್ ಎ ಟೈಮ್ ನಾನು ಹಳ್ಳಿಗಳಿಗೆ ಹೋದೆ ಅಲ್ಲ ಸರ್, ಒಂದೊಂದು ಊರಲ್ಲಿ 5-6 ಸರ್ವೆ ಬಂತು. ನಮ್ಮ ಹತ್ರ ಲಿಮಿಟೆಡ್ ಸರ್ವೇಯರ್ಸ್ ಇದ್ದಾರೆ ಪಾಪ ಒಬ್ಬೊಬ್ರಿಗೆ 5-6 ಇದೆ, ಬಟ್ ಮ್ಯಾಕ್ಸಿಮಮ್ ಮುಗಿಸ್ಬಿಡ್ತೀವಿ. ಸರ್, ಮಾಡರ್ನ್ ಶಿಕ್ಷಣ ತಜ್ಞರಾಗಿ ನೀವು ಇವತ್ತು PUC ಎಕ್ಸಾಮ್ಸ್ ನಡೀತಿದೆ, ಏನು ಹೇಳಕ್ಕೆ? ಇವತ್ತು ಅವ್ರಿಗೆಲ್ರಿಗೂ ಆಲ್ ದಿ ಬೆಸ್ಟ್. ಮತ್ತು ನಾನೆಲ್ಲ PUC ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ಎಕ್ಸಾಮ್ ಮುಗಿದ ತಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ಉಚಿತ CET ನೀಟ್ ಕೋಚಿಂಗ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನೀವು ಬೆಂಗಳೂರಿಗೋ ಯಲಹಂಕಗೋ ಹೋಗಬೇಕು ಅಂದರೆ 40-50 ಸಾವಿರ ಖರ್ಚು ಬರುತ್ತೆ. ಅಷ್ಟು ಖರ್ಚು ಮಾಡ್ಕೋಬೇಡಿ. ನಂದು ಪರಿಶ್ರಮ ವಿದ್ಯಾಸಂಸ್ಥೆಯ ಟಾಪ್ ಟೀಚರ್ಸು ಇದೇ ಕೋರ್ಸು ಬೆಂಗಳೂರಲ್ಲಿ ನನ್ನ ಅಕಾಡೆಮಿಯಲ್ಲಿ ತೊಗೋಬೇಕು ಅಂದರೆ 50,000 ಪ್ಲಸ್ GST ಆಗುತ್ತೆ. 59,000 ಕಟ್ಟಿ ಬೆಂಗಳೂರಲ್ಲಿ ಕೋಚಿಂಗ್ ತೊಗೊತಾ ಇದ್ದಾರೆ ಕರ್ನಾಟಕದ ಎಷ್ಟೋ ಜನ. ಆ ಕೋಚಿಂಗ್ನ ನನ್ನ ವಿಧಾನಸಭಾ ಕ್ಷೇತ್ರದ ಮಕ್ಕಳಿಗೆ ಫ್ರೀಯಾಗಿ ಕೊಡ್ತಿದ್ದೀನಿ. ಸ್ಟಡಿ ಮೆಟೀರಿಯಲ್ ಫ್ರೀಯಾಗಿ ಕೊಡ್ತೀನಿ, ಒಂದು 5-6 ಸಾವಿರ ರೂಪಾಯಿ ಆಗುತ್ತೆ. ಊಟ ತಿಂಡಿ ಕೊಡ್ತೀನಿ, ತಿಂಡಿ ಕೊಟ್ಟು ಊಟ ಕೊಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಪಾಠ ಮಾಡಿಸ್ತೀನಿ. ಬೆಂಗಳೂರಿಂದ ಟಾಪ್ ಟೀಚರ್ಸ್ನ ಕರೆಸ್ತೀನಿ. ದಯವಿಟ್ಟು ಎಲ್ಲ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ಇದನ್ನು ಬೆನಿಫಿಟ್ ತಗೊಂಡಿರ್ತಾರೆ. ಗಾಂಧೀಜಿ ಕಂಡ ರಾಮರಾಜ್ಯವನ್ನು ನೀವು ನನಸು ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ಹಳ್ಳಿನೂ ನಾನು ಹೋಗ್ತಾ ಇದ್ದೀನಿ. ಹಳ್ಳಿಗೆ ಹೋದಾಗ ನನಗೊಂದು ಹೊಸ ಸಮಸ್ಯೆಗಳು ಇದು ಬರ್ತಿದೆ. ಗಾಂಧಿ ಆದರ್ಶದಲ್ಲಿ ನಡೀತಿರೋ ಕಾಂಗ್ರೆಸ್ ಪಕ್ಷ ಗಾಂಧಿವಾದಿಗಳು ನಾವು, ಅವರ ಆದರ್ಶದಲ್ಲೇ ನಡೀತೀವಿ. ವಿಶೇಷವಾಗಿ ನಮ್ಮ ಸ್ಥಳೀಯವಾಗಿ ನಮ್ಮ ಮುಖಂಡರು ನನಗಿಂತ ಜಾಸ್ತಿ ಎಫರ್ಟ್ ಹಾಕಿ ನಾವು ಜನನ ಇವತ್ತು ಕಾಂಗ್ರೆಸ್ ಭದ್ರಕೋಟೆನ ಮತ್ತಷ್ಟು ಭದ್ರ ಮಾಡೋ ಪ್ರಯತ್ನ ಮಾಡ್ತಾರೆ. SSLCಗೆ ಎಕ್ಸಾಮ್ ಮಾಡ್ತಿರೋದ್ರಿಂದ 98ಕ್ಕೂ ಹೆಚ್ಚು ಎಕ್ಸಾಮ್ ಈಗ ಪ್ರಿಪ್ರೇಟರಿನೂ ಬರೀತಿದ್ದಾರೆ. ಇದು ಭಾಳ ಎಫೆಕ್ಟಿವ್ ಆಗಿ ನಡೀತಿದೆ. ಇವ್ರು ಹೇಳಿದಂಗೆ ಒಳ್ಳೆ ಫಲಿತಾಂಶವರೆಗೂ ಅನುಕೂಲ ಆಗಿದೆ. ಸರ್, ZPTP ಎಲೆಕ್ಷನ್ ಹತ್ರ ಬರ್ತಾ ಇದೆ, ಸೊ ಅದು ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇಲ್ಲ. ನಾನು ಯಾವ ರೀತಿ ತಯಾರಿ ಹಿರಿಯ ಮುಖಂಡರ ಮಾರ್ಗದರ್ಶನದಲ್ಲಿ ZPTP ಚುನಾವಣೆಗೆ ಹೋಗ್ತೀನಿ. ನನ್ನ ಮಾತು ಸಾಧನೆ ಆಗೋದಕ್ಕಿಂತ ಸಾಧನೆ ಮಾತನಾಡೋದು ಮಾಡ್ತೀನಿ. ಸರ್, ಈಗ ಚಿಕ್ಕಬಳ್ಳಾಪುರ ತಾಲೂಕು ಅಕ್ಕಿ ಜ್ವರದ ಭೀತಿಯಲ್ಲಿ ಕಾಡ್ತಾ ಇದೆ ಸರ್, ಏನು ಕ್ರಮ? ಇಲ್ಲ ಸರ್, ನಾನು ಪಶು ಇಲಾಖೆಯೊಂದಿಗೆ ಆರೋಗ್ಯ ಇಲಾಖೆಯೊಂದಿಗೆ ಕೋಆರ್ಡಿನೇಷನ್ ಸಾಧಿಸಿದ್ದೀನಿ. ಒಂದು ಸಪ್ರೇಟ್ ವರ್ಡ್ ಕ್ರಿಯೇಟ್ ಮಾಡೋಕ್ಕೆ ನಾನು ಈಗಾಗಲೇ ನನ್ನ ತಾಲೂಕಲ್ಲಿ ಮಾರ್ಗದರ್ಶನ ಕೊಟ್ಟಿದ್ದೀನಿ, ಐಸೋಲೇಷನ್ ಮಾಡಿ. ಮತ್ತು ಎಲ್ಲ DC ಅವ್ರ ಜೊತೆ ನಾನು ಟಚ್ಚಲ್ಲಿದ್ದೀನಿ, ಬ್ಯಾಂಗ್ಳೂರು ಲ್ಯಾಬ್ ಅವ್ರ ಜೊತೆ ಟಚ್ಚಲ್ಲಿದ್ದೀನಿ. ಭೂಪಾಲ್ DC ಅವ್ರನ್ನೂ ಈ ಜೊತೆ ಮಾತಾಡಿದ್ದೀನಿ. ಆ್ಯಂಡ್ ಕೆಲವು ತಜ್ಞರು ನನ್ನ ಕಾಂಟ್ಯಾಕ್ಟಲ್ಲಿರೋರಿಗೆ ನಾನು ಬೆಳಗ್ಗೆ ಕಾರಲ್ಲಿ ಬರೋ ಕೆಲವ್ರಿಗೆ ಮಾತಾಡಿದ್ದಾರೆ. ಸರ್, ಯಾವ ಥರ ಇದನ್ನು ಪ್ರಿಕಾಷನ್ ತಗೋಬೇಕು ನಾನು ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ್ರ ಗಮನಕ್ಕೂ ನಮ್ಮ ಮಿನಿಸ್ಟರ್ ಗಮನಕ್ಕೂ, ಬಟ್ ಇದನ್ನು ತಡೀತೀವಿ ಸರ್, ಅದಂತೂ ಸತ್ಯ ತಡೀತೀವಿ. ಸರ್, ಈಗ ಏನು ಹಕ್ಕಿ ಜ್ವರದ ಒಂದು ಹಿನ್ನೆಲೆಯಲ್ಲೇ ಚೆನ್ನಾಗಿ ಆರೋಗ್ಯವಾಗಿರ್ತಕ್ಕಂಥ ಕೋಳಿಗಳನ್ನು ಸಾಯಿಸ್ತಾ ಇರ್ತಕ್ಕಂಥ ಪ್ರಕ್ರಿಯೆ ಇದೆ. ಕೊರೋನಾ ಬಂದಾಗ ಮನುಷ್ಯನ ಯಾಕೆ ಸಾಯಿಸ್ತೀವಿ? ಇದು ಮಾತಾಡೋಕ್ಕಾಗಲ್ಲ. ಅಕ್ಕಿ ಜ್ವರನ ಕಂಟ್ರೋಲ್ ಮಾಡ್ತೀವಿ, ಅಷ್ಟು ಮಾತ್ರ ಹೇಳಿ. ಅಲ್ಲ ಸರ್, ಓಕೆ, ಈಗ ಮನುಷ್ಯರಿಗೊಂದು ನ್ಯಾಯ ಪಕ್ಷಿಗಳಿಗೊಂದು ನ್ಯಾಯ ಅಂತಂದರೆ ಸರ್, ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ರೋಪ್ವೇಗೆ ತಡೆ ಸಿಕ್ಕಿದೆ, ಆಗ್ತಾ ಇದೆ, ಬೇಜಾರಾಗ್ತಾ. ಇಲ್ಲ ಅದು ನಾವೆಲ್ಲ ದೊಡ್ಡಬಳ್ಳಾಪುರದ ಒಂದು ಲ್ಯಾಂಡ್ ಲಿಕ್ವಿಡೇಷನ್ ಅಂತ ಸಾಲ್ವ್ ಮಾಡಿದ್ವಿ. ಅಷ್ಟೊತ್ತಿಗೆ ಇದು ಸ್ಟೇಗೆ ಹೋಗಿದೆ ಪರಿಸರವಾದಿಗಳು. ನಾವು ಹಂಗೆ ಅಂತ ಪರಿಸರವಾದಿಗಳ ನಿಲುವನ್ನು ನಾವು ತೆಗೆದಾಕಕ್ಕಾಗಲ್ಲ ಜವಾಬ್ದಾರಿಯುತ ಶಾಸಕನಾಗಿ. ಆದರೂ ಅದನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಅಭಿವೃದ್ಧಿ ಪಥದಲ್ಲಿ ಹೇಗೆ ಕೋರ್ಟ್ನ ಕನ್ವಿನ್ಸ್ ಮಾಡಿ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಹೋಗ್ತೀವಿ. ಕೋರ್ಟ್ನ ನಾವು ಕನ್ವಿನ್ಸ್ ಮಾಡೋಕ್ಕೆ ಯಶಸ್ವಿ ಆಗ್ತೀವಿ ಅಂತ ಬಯಸ್ತೀವಿ. ಸರ್, ನಿಮ್ಮ ಕನಸು ಎತ್ತಿನ ಹೊಳೆ ಎಲ್ಲಿವರೆಗೂ ಬಂತು, ಏನು ಮಾಡಿದ್ದೀವಿ ಸರ್? ನಾನು ಹೇಳಿದೆ 2027 ಡಿಸೆಂಬರ್ ಒಳಗೆ ತರ್ತೀನಿ. ಮತ್ತು ಆ ಎತ್ತಿನೊಳೆ ಯೋಜನೆಯಲ್ಲಿ ನಮ್ಮ DK ಸಾಹೇಬರು ಒಂದು 6 ಕೋಟಿ ಕೊಟ್ಟಿದ್ರು. ಅಂದರೆ ಅದು ಪಾಸ್ ಆಗೋದು. ಈ ಊರಿಗೆ 20 ಲಕ್ಷ ಹಾಕಿದ್ರು, ಎತ್ತಿನೊಳೆಯಲ್ಲಿ 20 ಲಕ್ಷ ಹಾಕಿದ್ದು ಸುದಳ್ಳಿಗೆ, ಮತ್ತು ಇದೊಂದು 20 ಲಕ್ಷ, ಈ ಊರಿಗೆ ಬಿಟ್ಟು 40 ಲಕ್ಷ ಆಯಿತು. ಎತ್ತಿನೊಳೆ ಯೋಜನೆ 2027 ಡಿಸೆಂಬರ್ಗೆ ಎತ್ತಿನೊಳೆ ಗಂಗಾ ಮಾತೆಯನ್ನು ಚಿಕ್ಕಬಳ್ಳಾಪುರದ ಭೂತಾಯಿಯೊಂದಿಗೆ ಸ್ಪರ್ಶಿಸ್ತೀನಿ. ಇದಂತೂ ನನಗೀಗಲೂ ನೆನಪಿದೆ. ಯಳವಳ್ಳಿ ರಮೇಶ್ ಅಣ್ಣವರು, ವೀರಪ್ಪ ಮೊಯ್ಲಿ ಸಾಹೇಬ್ರು ಅವ್ರ ಕಾಲದಲ್ಲಿ ನಾನೊಂದು ಸ್ಥಳೀಯ ವಾಹಿನಿಯಲ್ಲಿದ್ದಾಗ ಯಳವಳ್ಳಿ ರಮೇಶ್ ಅಣ್ಣವ್ರನ್ನ 2012 ಒಂದು ಸಂದರ್ಶನ ಮಾಡಿದ್ದೆ. ಎಷ್ಟು ವರ್ಷ ಇವತ್ತೇನು ಅಂದರೆ ನಾನು ಶಾಸಕನಾಗಿದ್ದಾಗ ಅದು ಬರ್ತಿದೆ. ಆವತ್ತು ಇದಕ್ಕೆ ಭಾಳಷ್ಟು ಜನ ಶ್ರಮ ಇದೆ. ವೀರಪ್ಪ ಮೊಯ್ಲಿ ಸಾಹೇಬರು, ನಮ್ಮ ಕಾಂಗ್ರೆಸ್ ಮುಖಂಡರು, ನಮ್ಮೆಲ್ಲ ಮುಖಂಡರು, ರಮೇಶ್ ಅಣ್ಣ ಇಂದ ಹಿಡಿದು ಎಲ್ಲರೂ ಹಿರಿಯರು, ಅವ್ರ ಸಹಕಾರದಿಂದ ಬರ್ತಿದೆ. ಮೊದಲ ಕ್ರೆಡಿಟ್ ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ ಹೋಗುತ್ತೆ. ಗೃಹಲಕ್ಷ್ಮಿ ಕೊಡ್ತಿದ್ದೀರಾ, ಪೆನ್ಷನ್ ಹೋಲ್ಡ್ ಮಾಡೋಂಗಿಲ್ಲಲ್ಲ ಕಾನೂನಲ್ಲಿ, ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ಸ್ನ. ಇಲ್ಲ ಸರ್, ಬರ್ತಾ ಇಲ್ಲ. ಅಲ್ಲ, ಅವ್ರಿಗೆ 20 ಜನ ನನ್ನ ಮುಂದೆನೇ ನಿಂತಿದ್ದಾರೆ. ಹಿಂಗಾದ್ರೆ ಹೆಂಗೆ ಸರ್? ಮತ್ತೆ ರಿಯಾಕ್ಟ್ ಸರ್ಕಾರದ ಗಮನಕ್ಕೆ ತರಬೇಕು. ಈಗ ನಾನು ಹೇಳ್ತೀನಿ, ಈಗ ನಮ್ಮ ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು, ನಮ್ಮ ಲೀಡರ್ ಯಳವಳ್ಳಿ ರಮೇಶ್ ಅಣ್ಣವರು, ಈ ಕಡೆ ನಮ್ಮ ಬಾಂಗ್ಲಿ ನಾರಾಯಣ ಸೋಮಣ್ಣ ಅವರು ಡೈರೆಕ್ಟರ್ ಈಗ ಬರ್ತಾರೆ. ಮಂಗಳವಾರ ಬರ್ತಾರೆ, ಅಷ್ಟು ಜನ ಕರ್ಕೊಂಡು
ನೀವು ದಯವಿಟ್ಟು ಆ ಲೋನ್ ಸಪರೇಟ್ ಇಟ್ಬಿಡಿ, ಇದು ರಿಲೀಸ್ ಮಾಡಿ ಸರ್. ಇಲ್ಲ ದಯವಿಟ್ಟು ನಾನು ಆ ಗೃಹಲಕ್ಷ್ಮಿ ಬರ್ತಿದ್ಯಾ ಎಲ್ಲ ಇಟ್ಕೊಂಡ್ಬಿಟ್ಟವ್ರ ಬರ್ತಿಲ್ಲ ಅವ್ರಿಗೆ ಇಲ್ಲ ಬರ್ತಾ ಇಲ್ಲ ಸಾರ್ ಇದು ಅಕೌಂಟ್ ಲೋನ್ ಮಾಡೋ ಈಗ ಮಾಡ್ಬಿಟ್ಟವ್ರು, ನೀವು ಲಾಕ್ ಮಾಡಿದ್ದೀರಂತೆ ಎಲ್ಲ ಅದ್ರಾಗ ಈಗ ಹೋಗಿ ಎತ್ಕೊಳಕ್ ಆಗ್ತಾ ಇಲ್ಲ. ಗೃಹಲಕ್ಷ್ಮಿ. ಏನ್ ಬರ್ತೈತಣ್ಣ? ಸರಿ, ನಮ್ಮ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮಂಗಳವಾರ ಬರ್ತಾರೆ, ನೀವ್ ತಾವು ಯಾವಾಗ ಅಲ್ಲಿರಿ, 2,000 ರಿಸಾಲ್ವ್ ಆಗ್ಬೇಕು ಸರ್ ಪ್ಲೀಸ್. ಅವಾಗೆಲ್ಲ ಲಾಕ್ ಮಾಡ್ಬಿಟ್ರು ಅವ್ರು. ಥ್ಯಾಂಕ್ ಯು ಸರ್.